ಈಗ ಗಾಳಿ ನಿಮಗಾಗಿ ಕಾಯುತ್ತಿದೆ. ಇದು ಹೇಗೆ ಎಂದು ನೋಡೋಣ. ಇದು ಬಟನ್ ಹೊಂದಿರುವ ಗಾಳಿಯಂತೆ. ನೀವು ತಟ್ಟಿದರೆ ನಿಮಗೆ ಮೊದಲ ಬಾರಿಗೆ ಸಿಗುತ್ತದೆ. ಹವಾಮಾನ ವಿವರಣೆಗಳು. ಇಲ್ಲ, ನಾನು ಡೌನ್ಲೋಡ್ ಮಾಡಲು ಬಯಸುವುದಿಲ್ಲ. ನೀವು ಸರಿಯಾಗಿದ್ದರೆ ಅದು ನೆಟ್ ಆಗಿದೆ. ನನಗೆ ಬೇಕು. ಇಂದಿನಿಂದ 10 ದಿನಗಳು. ನೀವು 7 ದಿನಗಳಲ್ಲಿ ಬರುತ್ತೀರಿ. ಎಲ್ಲವನ್ನೂ ಡೌನ್ಲೋಡ್ ಮಾಡಲಾಗಿದೆ. ನೀವು ಮುಗಿಸಿದ ತಕ್ಷಣ ಇದರಲ್ಲಿ ನೀವು ಯಾವ ಸ್ಥಾನವನ್ನು ಹೊಂದಿದ್ದೀರಿ. ನೀವು ಅದನ್ನು ಮುಟ್ಟಿದರೂ ಸಹ ಈ ಭಂಗಿಯಲ್ಲಿ ಗಾಳಿಯು ಈಗ 20 ಕಿಮಿ. ಅದು ಈಗ ಇದೆ. ಇದು ಮಧ್ಯಾಹ್ನ 2:30 ಸಮಯ. 2:20 ಅಥವಾ 2:30 ಬಗ್ಗೆ ಏನು? ಗಾಳಿಯು ಅದನ್ನು 2:30ಕ್ಕೆ ನೋಡಬಹುದು. ನೀವು ಇದನ್ನು ಗಡಿಯಾರದಲ್ಲಿ 5:30ಕ್ಕೆ 8:30ಕ್ಕೆ ಹೇಗೆ? ನೀವು ಆಡಬಹುದು ಮತ್ತು ವೀಕ್ಷಿಸಬಹುದು. ಪರ್ಯಾಯವಾಗಲಿದೆ. ಗಾಳಿಯು ಹೆಚ್ಚಾಗುತ್ತದೆ ಮತ್ತು ಕಡಿಮೆಯಾಗುತ್ತದೆ. ನಿಮಗೆ ತಿಳಿದಿದೆ. ನಾವು ನಿಲ್ಲಿಸೋಣ. ಯಾವುದೇ ದಿನಾಂಕದಂದು ವೇಲನ್ ಶುಕ್ರವಾರ ಶನಿವಾರವನ್ನು ಹೇಗೆ ಮಾಡಿರುತ್ತೀರಿ? ಈಗ ಏನಾದರೂ ಸ್ಥಿತಿ ಇದೆ ಎಂದು ನೋಡೋಣ. ನೀವು ಇದೀಗ ಈ ಸ್ಥಾನದಲ್ಲಿ ಇದರಲ್ಲಿ ಸ್ವಲ್ಪ ಬೆಳಕು ಇದೆ. ಬೆಳೆಯಂತೆ ಕಾಣುವ ಚಿತ್ರವನ್ನು ನೀವು ಮುಟ್ಟಿದರೆ ನೀವು ಈಗ ನನಗೆ ಈ ಮಾರ್ಗವನ್ನು ತೋರಿಸಲಿದ್ದೀರಿ. ನಕ್ಷತ್ರ ಈಗ ಅಲ್ಲಿದೆ. ಇದು ಮುಂದೆ ಎಷ್ಟು ಕಾಯಬೇಕು? ನಾನು ಹೆಚ್ಚು ಪಡೆದಷ್ಟು ನಾನು ಹೆಚ್ಚು ಪಡೆಯುತ್ತೇನೆ. 10 ದಿನಗಳವರೆಗೆ ನಾನು ಹೆಚ್ಚು ಹೋಗುತ್ತೇನೆ. 34 ದಿನಗಳವರೆಗೆ 20 ರಂದು 34 ಕಿಮಿ. ಇಂದು ಆ ಸ್ಥಳದಲ್ಲಿ ಗಾಳಿ ಬೀಸುತ್ತಿದೆ. ಈ ರೀತಿ ಹೆಚ್ಚು ಕಡಿಮೆ ತೆಗೆದುಹಾಕುವುದು. ನಾವು ಜೂಮ್ ಇನ್ ಮಾಡೋಣ ಮತ್ತು ಅದನ್ನು ಈ ರೀತಿ ತೆಗೆದುಕೊಳ್ಳೋಣ. ಈ ಸ್ಥಾನದಲ್ಲಿದೆ. ದಿನಾಂಕ ಪ್ರತಿದಿನ ಎಷ್ಟು ನಿಮಗೆ 10 ದಿನಗಳ ಗಾಳಿ ಇರುತ್ತದೆ. ಅದನ್ನು ಈ ರೀತಿ ನೋಡೋಣ. ಗಾಳಿಯಂತೆಯೇ ಇದನ್ನು ಮಾಡೋಣ. ವೇವ್ ವಿಂಡ್ ಎಂದರೆ ವಿಶ್ರಾಂತಿ ಎಂದರ್ಥ. ಅದು ಎಷ್ಟು ಇದೆ ಮತ್ತು ಅದು ಒಂದು. ನೀವು ಸ್ಥಾನವನ್ನು ಸ್ಪರ್ಶಿಸಿದರೆ ಅದು ಎಷ್ಟು ಎತ್ತರಕ್ಕೆ ಹೋಗುತ್ತದೆ. ಅದು ಹೀಗೆಯೇ ಇದೆ. ಪ್ರಸ್ತುತ ಅದರಲ್ಲಿ ಇದೆಲ್ಲವೂ ಇದೆ, ಆದರೆ ನೀವು ಎಲ್ಲೋ ಇದ್ದೀರಿ ಎಂದು ನನಗೆ ತಿಳಿದಿದೆ. ನೀವು ಅದನ್ನು ಮುಟ್ಟಿದರೆ ಅದು 103 ಕಂಪಾಸ್ ಸ್ಥಳದಲ್ಲಿಯೇ ಇರಿ. ನೀವು ಉತ್ತಮ ಜೂಮ್ ಮಾಡುತ್ತಿದ್ದರೂ ಸಹ ಸ್ಪಷ್ಟವಾಗಿ ಅದು ಈ ಸ್ಥಳದಲ್ಲಿ. ನೀವು ಹೇಗೆ ಓಡಿ ಹೋಗುತ್ತೀರಿ? ನೀವು ಆ ಸ್ಥಾನಕ್ಕೆ ಹೇಗೆ ಬರುತ್ತೀರಿ? ಇದೆಲ್ಲ ಹೇಗೆ ನಡೆಯುತ್ತದೆ ಎಂದು ನೋಡೋಣ. ಈಗ ಇದು ಡೌನ್ಲೋಡ್ ಬಟನ್ ಆಗಿದೆ. ನೀವು ಇದನ್ನು ಹೊಡೆದರೆ ನೀವು ನಿವ್ವಳ ಗಾಳಿಯಲ್ಲಿ ಯಾವುದೇ ವಿವರವಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಬಹುದು. ಇದು ರಾಡಾರ್ ಚಲನಚಿತ್ರದಂತೆ ಸ್ಥಾನ ಸಂಖ್ಯೆಯು ಪೋಚೆನ್ ಆಗಿದೆ. ಆ ಸ್ಥಳದಲ್ಲಿನ ಸಂಖ್ಯೆ ಮತ್ತು ಗಾಳಿ ಎಂದು ನೋಡೋಣ. ನಾವು ಈ ಸ್ಥಳದಲ್ಲಿ ವ್ಯವಹಾರ ಮಾಡಲಿದ್ದೇವೆ. ಅಲ್ಲಿ ಸಾಕಷ್ಟು ಕಾಯುವಿಕೆ ಇದೆ. ನೀವು ಇದನ್ನು ನೋಡಲು ಹೊಡೆಯುತ್ತಿದ್ದೀರಿ. ಸ್ಥಾನ ಸಂಖ್ಯೆಯನ್ನು ನೋಡೋಣ. ಚರ್ಚ್ಗೆ ಕೊಡುವುದು ಮತ್ತು ಕೊಡುವುದು. ನೀವು ಅದನ್ನು ನೀಡಿದರೆ ಎಷ್ಟು ಇದೆ? ನಾಳೆ ನೀವು ಹೆಚ್ಚು ಕಡಿಮೆ ಪಡೆಯುತ್ತೀರಿ. ಎಲ್ಲವೂ ಅದು ಆ ಸ್ಥಳದಲ್ಲಿದೆ ಎಂದು ನೋಡೋಣ. ನೀವು ಗಾಳಿಯನ್ನು ನೋಡಲು ಬಯಸಿದರೆ ಗಾಳಿಯು ಎಷ್ಟು ಹೆಚ್ಚಾಗುತ್ತದೆ ಮತ್ತು ಕಡಿಮೆಯಾಗುತ್ತದೆ. ಎಲ್ಲವೂ ಆ ಸ್ಥಾನದಲ್ಲಿದೆ. ಸಂಖ್ಯೆಯು ನೀವು ನೀಡಿದ ಸ್ಥಾನ ಲಭ್ಯವಿದೆ. ನೋಡೋಣ. ಅದು ಈಗ ಕಾಯುತ್ತಿದೆ. ನೀವು ಈ ಅಪ್ಲಿಕೇಶನ್ ಅನ್ನು ಅದನ್ನು ಮಾಡುತ್ತಿದ್ದರೆ ಅದು ನಿಮಗೆ ವಯಸ್ಸಾದಂತೆ ಕಾಣುತ್ತದೆ.